ರಾಜಕೀಯ ಜುಗಲ್ಬಂದಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನೊಂಥರ ಸೂತ್ರಧಾರಂತರ ಶುರು ಮಾಡ್ಕೊಳ್ಳೋದು ಮತ್ತು ಎಂಡ್ ಮಾಡೋದು. ಪಾತ್ರಧಾರಿಗಳಿಬ್ಬರು ಇದ್ದಾರೆ. ಸೊ ಈಗ ಉಪ್ಪಿ ರಮ್ಯ ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದೇ ಏನಿಲ್ಲ, ನನಗೆ ಒಂದೇ ಒಂದು ಇದಂದರೆ, ಇವಾಗ ಇವಾಗ ನಾನೊಂದು ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ರಮ್ಯ ಅವ್ರು ರಾಜಕೀಯಕ್ಕೆ ಬಂದರು, ನೆಕ್ಸ್ಟ್ ಅವರೊಂದೇನೋ ಒಂದು ಆಗ್ತಾರೆ, MLA ನೋ MP ನೋ, ನಾಳೆ CMA ಆಗ್ಬೋದು, ಏನೇ ಆಗ್ಬೋದು. ನೀವು ಯಾವ ರೀತಿ ಇವಾಗ ಜನಗಳೆಲ್ಲ ಒಂದು ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ, ಏನಂದರೆ ಯಾರು ಬಂದರೂ ಇಷ್ಟೇನಪ್ಪ ಇಲ್ಲೇನು ಮಾಡೋಕ್ಕಾಗಲ್ಲ ಅನ್ನೋ ಹೋಪ್ಸ್ ಕಳ್ಕೊಂಡಿದ್ದಾರೆ. ಅವ್ರಿಗೊಂದು ಹೋಪ್ಸ್ ಹೆಂಗೆ ಕೊಡ್ತೀರಾ ನೀವು ರಾಜಕೀಯ ಇದರಿಂದ? ಯೂಶ್ವಲಿ ರಾಜಕೀಯಕ್ಕೆ ಬರೋರು ಏನು ಗೊತ್ತಾ, ತುಂಬ ಆ್ಯಂಬಿಷಸ್. ಅವ್ರಿಗೊಂದು ಪೋಸ್ಟ್ ಬೇಕು, ಒಂದು ಪವರ್ ಬೇಕು, ಅದಾದಮೇಲೆ ಏನು ಕೆಲಸ ಮಾಡಬೇಕಂತ ಅವ್ರಿಗೆ ಗೊತ್ತಿರಲ್ಲ. ನಾನು ಅದಕ್ಕೇ ಐ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದ ಬೂತ್ ಲೆವೆಲ್. ನಾನು MP ಆಗಿ ಕೆಲಸ ಮಾಡಬೇಕಂತ ಏನಿಲ್ಲ, ನಾನು ಬೂತ್ ಲೆವೆಲಲ್ಲೇ ನನ್ನ ಏರಿಯಾದಲ್ಲಿ ನಾನು ಕೆಲಸ ಮಾಡ್ಬೋದು. ಭಾಳ ಸ್ಕೋಪ್ ಇದೆ ನಮ್ಮ ಏರಿಯಾದಲ್ಲಿ ಮಾಡೋದಕ್ಕೆ. ಪ್ಲಸ್ಸು ನಮ್ಮ ಮನೆಯಿಂದನೇ ನಾವು ಶುರು ಮಾಡಬೇಕು. ಒಂದು ಪ್ರಾಬ್ಲಮ್ ಪಿರಮಿಡಲ್ಲಿ ಮೇಲ್ಗಡೆಯಿಂದ ಯಾರೂ ಶುರು ಮಾಡಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ, ಗ್ರಾಸ್ ರೂಟ್ ಲೆವೆಲಲ್ಲಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಐ ಆಮ್ ನಾಟ್ ಆ್ಯಂಬಿಷಿಯಸ್. ಅಂದರೆ ನನಗೊಂದು ಪವರ್ ಬೇಕು, ಪೋಸ್ಟ್ ಬೇಕಂತ ನನಗೆ ಐ ಡೋಂಟ್ ಹ್ಯಾವ್ ದೋಸ್ ಇಂಟೆನ್ಷನ್ಸ್. ನನ್ನ ಪ್ಯೂರ್ ಇಂಟೆನ್ಷನ್ ಏನಂದರೆ ಜನಕ್ಕೆ ಸೇವೆ ಮಾಡೋದು, ಅವ್ರ ಸಮಸ್ಯೆಗಳಿಗೆ ನಾವು ಸೊಲ್ಯೂಷನ್ಸ್ ಕೊಡೋದು. ಆ್ಯಂಡ್ ಐ ವಾಂಟ್ ಟು ರಿಯಲಿ ಡೂ ಇಟ್ ಸಿನ್ಸಿಯರ್ಲಿ. ಯಾಕಂದರೆ ಐ ಥಿಂಕ್ ನೀವು ಹೇಳ್ದಂಗೆ ಜನಕ್ಕೆಲ್ಲ ಹೋಪ್ಸ್ ಹೋಗ್ಬಿಟ್ಟಿದೆ, ಯಾರೂ ನಂಬೋಕ್ಕಾಗಲ್ಲ. ನನಗೂ ಐ ಹ್ಯಾವ್ ಸೀನ್ ಇಟ್ ಹ್ಯಾಪನ್. ಐ ಮೈ ಸೆಲ್ಫ್ ಹ್ಯಾವ್ ಗಾನ್ ಥ್ರೂ. ನಾನು ಒಂದು ಪೋಸ್ಟಿಗೆ ಬಂದರೂ ಕೂಡ ನಾನೇನು ಪಬ್ಲಿಕ್ಕಿಂತ ಕಡಿಮೆ ಏನಲ್ಲ, ನಾನು ಐ ಆಮ್ ಸ್ಟಿಲ್ ಪಬ್ಲಿಕ್ ಓನ್ಲಿ. ಆ್ಯಂಡ್ ಐ ಆಮ್ ಜಸ್ಟ್ ರೇಸಿಂಗ್ ಪಾಲಿಟಿಕ್ಸ್ ಬಂದು ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಟು ರೇಸ್ ಮೈ ವಾಯ್ಸ್, ಟು ರೇಸ್ ಅನ್ ಒಪಿನಿಯನ್. ಏನಾದರೂ ಒಂದು ಅಧಿಕಾರ ಇದ್ದರೆ ಏನಾದರೂ ಒಂದು ಹೇಳ್ಬೋದು. ಅಟ್ಲೀಸ್ಟ್ ಜನ ನಮ್ಮನ್ನ, ಅಂದರೆ ಪೊಲಿಟಿಕಲ್ ಫೀಲ್ಡನ್ನೇ ಅಥವಾ ಒಬ್ಬರು ಗವರ್ಮೆಂಟ್ ಆಫೀಷಿಯಲ್ ನಮ್ಮನ್ನ ಸೀರಿಯಸ್ ಆಗಿ ತಗೋತಾರೆ. ಸೊ ದ್ಯಾಟ್ ಈಸ್ ವೈ ಐ ಹ್ಯಾವ್ ಕಮ್ ಟು ಪೊಲಿಟಿಕಲ್ ಫೀಲ್ಡ್. ಅಂದರೆ ಇವಾಗ ನಿಮ್ಮ ಪ್ರಕಾರ ಒಂದು ಚೇಂಜಸ್ ನಾವು ನೋಡ್ಬೋದು. ಏನಂದರೆ ವೋಟ್ ಹಾಕಿ ಅಂತ ಕೇಳಕ್ಕೆ ಮಾತ್ರ ನೀವು ಜನಗಳ ಹತ್ರ ಹೋಗಲ್ಲ, ಗೆದ್ರ ಮೇಲೆ ಜನಗಳ ಹತ್ರ ಒಂದು 10 ಸತಿ 20 ಸತಿ 30 ಸತಿ ಹೋಗ್ತೀರಾ. ಅದು ಅಲ್ಲದೆ ಐ ಥಿಂಕ್ ಕೆಲವು ನನ್ನ ಐಡಿಯಾಸು, ಸ್ಟ್ರಾಟಜೀಸ್ ಎಲ್ಲ ನಾನು ಪ್ಲ್ಯಾನ್ ಮಾಡಿದ್ದೀನಿ ಹೇಗೆ ಮಾಡ್ಬೋದು ಅಂತ. ಬಿಕಾಸ್ ನಾನು ಫೇಸ್ ಮಾಡಿದ್ದೀನಲ್ಲ ಪ್ರಾಬ್ಲಮ್ಸ್, ಹಾಗಾಗಿ ನನಗೆ ಗೊತ್ತಿದೆ ಅದು ಹೇಗೆ ನಾವು ಇಂಟ್ರ್ಯಾಕ್ಟ್ ಮಾಡೋದು ಜನದ ಜೊತೆ, ಅದನ್ನು ಹೇಗೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ ನಂಗೊಂದು ಐಡಿಯಾ ಇದೆ. ಇವಾಗ ನಮ್ಮ ಮನೆ ರೋಡ್ ಸರಿ ಇಲ್ಲ, ಕಿತ್ತೋಗ್ತಾ ಇರುತ್ತೆ, ನಾನು ನಿಮ್ಮ ಹತ್ರ ಬಂದು ಕೇಳ್ತೀನಿ. ನಮ್ಮ ರೋಡ್ ಎಲ್ಲ ಅವಾಗ ಕಿತ್ತೋಗ್ತಾ ಇರುತ್ತೆ, ರೋಡ್ ಹಾಕಿದ್ಮೇಲೆ ಬಂದು ಮಧ್ಯದಲ್ಲಿ ಯಾರೋ ಕಟ್ ಮಾಡಿ ಅಲ್ಲೊಂದು ಪೈಪ್ ಹಾಕ್ತಾ ಇರ್ತಾನೆ, ಆಮೇಲೆ ಅಲ್ಲಿ ಹಿಂಗೆ ಆಗ್ಬಿಟ್ಟಿರುತ್ತೆ. ಈ ಥರದ ಸಾವಿರಾರು ಸಮಸ್ಯೆಗಳು ಪ್ರತಿಯೊಬ್ಬರು ಅನುಭವಿಸೋದು. ಇದಕ್ಕೆ ನಿಮ್ಮ ಹತ್ರ ಬಂದ ನೀವು ಏನು ಯಾವ ಥರ ಇದು ಮಾಡ್ತೀರಾ? ಸೇಮ್ ಎಕ್ಸಾಂಪಲ್ ನಮ್ಮನೆ ಮುಂದೆನೇ ನಾನು ಹೇಳ್ತೀನಿ. ಅಲ್ಲಿ ಸುವೇಜ್ ಲೈನ್ ಸರಿಗಿರಲಿಲ್ಲ ಅಂತ ಅದನ್ನು ಫಿಕ್ಸ್ ಮಾಡೋದಕ್ಕೆ ರೋಡ್ನ ಕಿತ್ತಿದ್ರು, ಆದರೆ ಅದನ್ನು ರಿಪೇರಿ ಮಾಡಿಲ್ಲ ಅವರು. ನಾನು ಹೋಗಿ ಕೆಲವು ಜನಕ್ಕೆ ಹೇಳಿದ್ದೆ, ಬಟ್ ಅವ್ರು ಇನ್ನೂ ಮಾಡಿಲ್ಲ, ಯಾಕಂದರೆ ಮಳೆ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ಇಫ್ ದಿಸ್ ಆರ್ ಪ್ರಾಬ್ಲಮ್ಸ್, ಎಲ್ಲದಕ್ಕೂ ಒಂದು ಇದ್ದೇ ಇರುತ್ತೆ, ಕಾರಣಗಳು ಇದ್ದೇ ಇರುತ್ತೆ. ನಾನೇನು ಅಂದ್ಕೊಂಡಿದ್ದೇನೆಂದರೆ, ಇವಾಗ ಒಬ್ರು ಕಾರ್ಪೊರೇಟರ್ ಆಗಲಿ, ನಮ್ಮ ಏರಿಯಾ ಯಾರಿದ್ರೆ ಒಬ್ರು ಇರಲಿ, ಒಂದು ಲೆಟರ್ ಬರೆಯೋಣ ನಾವು. ಆ ಲೆಟರ್ನ ನಾವು ಅಪ್ಲೋಡ್ ಮಾಡೋಣ. ಒಂದು ಟ್ರಾನ್ಸ್ಪೆರೆನ್ಸಿ ಇದೆ, ಅಂದರೆ ನಾವು ನಮ್ಮ ಕೆಲಸ ಮಾಡಿದ್ದೀವಿ, ನಾವು ಲೆಟರ್ ಬರೆದಿದ್ದೀವಿ, ಅವ್ರ ರೆಸ್ಪಾನ್ಸ್ ಏನು ಅದನ್ನು ಅಪ್ಲೋಡ್ ಮಾಡ್ತೀವಿ. ಆವಾಗ ಜನಕ್ಕೆ ಗೊತ್ತಾಗುತ್ತೆ ಯಾರು ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಇರ್ತಾರಲ್ಲ. ಇವಾಗ ಹೌದ್ರಿ ಎಲ್ರು ಕೆಲಸ ಮಾಡಲ್ಲ ರೀ, ಹೆಂಗಾಗ್ಬಿಟ್ಟಿದಾರೆ ಜನ ಅಂದ್ರೆ ಹೌದ್ರಿ ಕೆಲಸ ಮಾಡಿಲ್ಲ ಅಂತ. ಅವನು ಅವಾಗ್ಲೇನೆ ನಾವು ಪಬ್ಲಿಕ್ ಇನ್ವಾಲ್ವ್ ಆಗಬೇಕು. ಬರೀ ಅಣ್ಣಾ ಹಜಾರೆ ಅವ್ರು ಬಂದಾಗ ಮೂವ್ಮೆಂಟ್ ಮಾಡಿದ್ರೆ ಅದಾಗೋದಿಲ್ಲ. ಒಂದ್ ಸ್ವಲ್ಪದಕ್ಕೆ ನಾವು ಮಾಡಲೇಬೇಕು. ಆ ಲೋಕಪಾಲ್ ಬಿಲ್ ಬಂದಾಗ ಎಲ್ಲರೂ ಕೆಲಸ ಚೆನ್ನಾಗಿ ಮಾಡ್ತಾರೆ, ಯಾಕಂದ್ರೆ ಅವಾಗ ಸಿಕ್ಕಾಕೋತಾರೆ ಅಂತ ಒಂದು ಭಯ ಇರುತ್ತೆ. ಬಟ್ ಪ್ಲಸ್ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು ಉಪ್ಪಿ ಅವ್ರೆ. ಇಲ್ಲಾಂದ್ರೆ ನಾನೊಬ್ಬಳೇ ಏನು ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಏರಿಯಾದಲ್ಲಿ ಇರೋರು ಮಾತ್ರ ಮಾಡೋಕ್ಕಾಗಲ್ಲ, ಎಲ್ಲರೂ ಸಹಕಾರ ಬೇಕಾಗುತ್ತೆ. ಐ ಆಮ್ ನಾಟ್ ಅ ವಂಡರ್ ವುಮನ್. ಆಮೇಲೆ ಇಡೀ ದೇಶನ ಉದ್ಧಾರ ಆಗ್ಬೇಕಂದ್ರೆ ನಾವೆಲ್ಲರೂ ಉದ್ಧಾರ ಆಗ್ಬೇಕಂದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು, ನಾವೆಲ್ಲರೂ ಕೆಲಸ ಮಾಡಬೇಕು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಏನೋ ಎಲ್ಲರಿಗೂ ಇತ್ತು, ಏನೋ ಭ್ರಷ್ಟಾಚಾರ ಅದ್ರ ವಿರುದ್ಧ ಹೋರಾಡಬೇಕು ಅಂತ ಒಬ್ಬ ಲೀಡರ್ ಕಾಣಿಸ್ತಾ ಇರ್ಲಿಲ್ಲ ಯಾರಿಗೂ. ಒಬ್ರು ಅಣ್ಣಾ ಹಜಾರೆ ಬಂದ್ರು, ಕರೆಕ್ಟ್. ಎಲ್ಲರೂ ಒಳಗಿರೋರೆಲ್ಲ ಹೊರಗೆ ಬಂದ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ಬಿಟ್ರು. ಅಂದ್ರೆ ಒಬ್ಬ ಲೀಡರ್ ಬೇಕು ನಮ್ಗೆ ಅಲ್ವಾ? ಅಲ್ಲ, ಅದು ಒಳ್ಳೇದಾಯ್ತು. ಯಾಕಂದ್ರೆ ನೀವ್ ಹೇಳ್ದಂಗೆನೆ ವಿವ್ ಲಾಸ್ಟ್ ಹೋಪ್ಸ್. ಆಮೇಲೆ ಕಂಪ್ಲೇಂಟ್ ಮಾಡೋದು ಬಹಳ ಸಹಜ ನಮಗೆ. ನಾವ್ ಏನೇ ನೋಡಿದ್ರು ಅಯ್ಯೋ ಇವ್ರು ಸರಿಗಿಲ್ಲ, ಅವ್ರು ಸರಿಗಿಲ್ಲ, ಬಟ್ ನಾವ್ ಏನು ಮಾಡೋದು ಇಲ್ಲ. ಮಾಡೋದು ತುಂಬಾ ಮುಖ್ಯ. ಹೇಳೋರೇ ಸರಿ ಇರಲ್ಲ, ಅದೇ ಪ್ರಾಬ್ಲಮ್. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರಿಗೂ ಗೊತ್ತಿರೋದು ಇವ್ರು ಸರಿಗಿಲ್ಲ ಅಂತ. ನೋಡಿ, ಅದಕ್ಕೋಸ್ಕರ ನಾನು ಅಲ್ಟಿಮೇಟ್ ಸೊಲ್ಯೂಷನ್ ನನಗೆ ಗೊತ್ತಿರೋ ಹೇಳ್ಬಿಟ್ಟಿದ್ದೀನಿ. ಏನಂದ್ರೆ ಸೂಪರ್ ಆಗ್ಬೇಕಾ ದೇಶ, ನೀವು ಮಾಡಿ ಅಂತ. ಪ್ರತಿಯೊಬ್ಬರಿಗೂ ಅದು ಬರಬೇಕು. ಬಟ್ ಅದಕ್ಕೆ ಇನ್ನೊಂದು ಹಂಗಂತ ನಾವು ಸುಮ್ಮನೆ ಕೂತ್ಕೊಂಡ್ಬಾರ್ದು. ಇವಾಗ ನಾವ್ ಹಿಂಗ್ ಕೈ ತೋರಿಸಿದ್ರೆ ಒಬ್ಬ ಬೆರಳು ತೋರಿಸಿದ್ರೆ 5-4 ಬೆರಳು ನಮ್ ಕಡೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ ಅಂತ. ಸೊ ನಿಮ್ಮಂತ ಸೆಲೆಬ್ರಿಟೀಸ್ಗಳು ಆಕ್ಚುಲಿ ಹೆಸರು ಮಾಡಿರೋಂಥವ್ರು ಇವಾಗ ಲೀಡರ್ ಆಗಿ ಬರ್ತಾ ಇದ್ದೀರಾ. ಸೊ ನೀವು ಇವ್ರನ್ನೆಲ್ಲ ಹೆಂಗ್ ತಗೊಂತೀರಾ, ಅವ್ರಿಗೆಲ್ಲ ಹೆಂಗೆ ಅದನ್ನ ತುಂಬಿಸ್ತೀರಾ? ಪ್ರತಿಯೊಬ್ಬರು ಮಾಡ್ಬೇಕು ಈ ಕೆಲಸ ಅಂತ. ಅದು ತುಂಬಾ ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ. ಬದಲಾವಣೆ ನಮ್ಮಿಂದಾನೆ ಬರಬೇಕು, ಪ್ರತಿಯೊಬ್ಬರಿಂದ ಬರಬೇಕು. ಅದೇ ನಾನು ಹೇಳ್ದಲ್ಲ, ನಾನು ಒಬ್ಬಳೇ. ಇವಾಗ ನೋಡಿ, ರಮ್ಯಾ ಬಂದ್ಬಿಟ್ಟು ರೋಡಲ್ಲಿ ಕುತ್ಕೊಂಡ್ರೆ ರೋಡ್ ಸರಿ ಇಲ್ಲ ಅಂದ್ರೆ 1000 ಜನ ಹುಡುಗರು ಬಂದು ಕುತ್ಕೊಂತಾರೆ.
ಬಟ್ ರೋಡ್ ರಿಪೇರಿ ಆಗ್ಬೇಕಲ್ಲ ಫೈನಲ್ ಅಲ್ಲ ಆಗಿ. ನೀವು ಅವಾಗ ಆಟೋಮೆಟಿಕ್ ಆಗಿ ಯಾರೋ ಹೆದರ್ತಾರೆ, ಏನಪ್ಪಾ ಇದು ಇಷ್ಟೊಂದು ದೊಡ್ಡ ನ್ಯೂಸ್ ಆಗ್ತಿದೆ, ರೋಡ್ ಸರಿ ಇಲ್ಲ ಅಂತ. ಸೊ ಅದಕ್ಕೆ ನಿಮ್ಮಂತವ್ರು ಬರಬೇಕು ಖಂಡಿತ. ಅಲ್ಲ ಬಟ್ ಖಂಡಿತವಾಗ್ಲೂ ಸೀರಿಯಸ್ ಆಗಿ ತಗೋಬೇಕು ಪಾಲಿಟಿಕ್ಸ್ನ, ಯಾಕಂದ್ರೆ ಇದು ನಮ್ಮ ದೇಶದ್ದು ಇಟ್ಸ್ ಮ್ಯಾಟರ್ ಆಫ್ ದ ಕಂಟ್ರಿ. ಪ್ರಶ್ನೆ ಅಲ್ಲ ಮಾತ್ರ ಅಲ್ಲ ನೋಡಿ, ಇಷ್ಟು ವರ್ಷ ನಮಗೆ ಸ್ವತಂತ್ರ ಸಿಕ್ಕಿ ಇವತ್ತಿಗೂ ಕೂಡ ಗುಡಿಸ್ಲಲ್ಲಿ ಮಕ್ಕಳುಗಳು ಪಾಪ ಊಟಕ್ಕಿಲ್ದೆ, ನೀರಿಲ್ದೆ, ಎಜುಕೇಶನ್ ಇಲ್ದೆ ಬದುಕ್ತಾರೆ ಅಂದ್ರೆ ನಮ್ಮ ದೇಶದ ದುರವಸ್ಥೆ ಇಲ್ಲೇ ಗೊತ್ತಾಗುತ್ತೆ ಅಲ್ವಾ. ಒಂದ್ ಕಡೆ ಕೋಟಿ 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 ವಿಷಯಗಳು ಕೇಳ್ತಾ ಇರ್ತೀವಿ, ಅದೇ ಈ ಕಡೆ ಒಂದ್ ಕಡೆ ಊಟಕ್ಕೂ ಇಲ್ಲ. ಈ ಡಿಫ್ರೆನ್ಸ್ ಇದೆಯಲ್ಲ, ಅದನ್ನ ಯಾರು ಸಹಿಸ್ಕೊಳಕ್ಕಾಗಲ್ಲ. ಸೇಮ್ ಚೈನಾ ಮತ್ತೆ ಇಂಡಿಯಾ ಒಂದೇ ಇದ್ರಲ್ಲಿದ್ವಿ, ಅವ್ರ್ದು population problem ಅಂತಾರೆ. ಅವ್ರ ಹೆಂಗೆ ಅಷ್ಟೇ ಇವತ್ತು ನೋಡಿ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಹೆಂಗಾಯ್ತು? I think it's about time that India actually comes up and does something. Doing is the most important thing. Saying ಎಲ್ಲ ಜನ ಮಾಡ್ತಾರೆ, ಬಟ್ ಡೂಯಿಂಗ್ ಇಸ್ ಮೋಸ್ಟ್ ಅದೇ ಇವಾಗ ಎಲ್ರಿಗೆ ಏನಂದ್ರೆ ಹೇಗ್ ಮಾಡೋದನ್ನೋದೇ ಎಲ್ಲ. ಇವಾಗ ಒಂದು ಯಾಕೆ ಜನಲೋಕಪಾಲ್ ಎಲ್ಲರೂ ಸಪೋರ್ಟ್ ಮಾಡೋರು ಅಂದ್ರೆ ಇದರಿಂದ ಏನೋ ಒಂದು ಆಗ್ಬೋದನ್ನೋ ಒಂದು ಹೋಪ್ಸ್ ಅಷ್ಟೇ. ಎಲ್ಲ ಓದಿದಾಗ ಹಿಂಗ್ ಕೇಸ್ ಹಾಕ್ಬೋದಂತೆ, ಹಿಂಗ್ ಕೇಸ್ ಹಾಕ್ರೆ 1 ವರ್ಷದಲ್ಲೇ ಸಾಲ್ವ್ ಮಾಡ್ಬೇಕಂತೆ ಅಂದಾಗ ಎಲ್ಲರಿಗೂ ಒಂದು ಹೋಪ್ಸ್ ಬಂತ ಅದ್ರ ಬಗ್ಗೆ. ಸೊ ಆ ಥರ ಲೀಡರ್ಸು ಅವ್ರದ್ದೇ ಒಂದು ಐಡಿಯಾಲಜಿ ಇಟ್ಕೊಂಡ್ ಬರಬೇಕು. ಎಗೈನ್ ನಾನು ಹೇಳ್ತಿರೋದು ಹೇಗೆ ಅಂದ್ರೆ, ನಾನು ಪೊಲಿಟಿಕ್ಸ್ ಬರ್ತೀನಿ, ನಾನೇನೋ ಮಾಡ್ತೀನಿ ಅನ್ನೋದಕ್ಕಿಂತ ಹೇಗೆ ಮಾಡ್ತೀನಿ ಅನ್ನೋದು ಜನ ಕೇಳ್ತಾ ಇದ್ದಾರೆ ಇವಾಗ. ನೀವು ನನ್ನ ಕೇಳಿದ್ರಿ, ನೀವು ಬಂದು ಮಾಡಿ ಏನಾರ, ನಾನು ಫಸ್ಟ್ ಹೇಳ್ಬೇಕು ನಾನು ಬಂದ್ರೆ ಏನ್ ಮಾಡ್ತೀನಿ, ನಂದೊಂದು ಈ ಸ್ಟೈಲ್ ಇದೆ, ಈ ತರ ಒಂದು ಮಾಡ್ತೀನಿ, ಇದಕ್ಕೆ ಸಪೋರ್ಟ್ ಮಾಡ್ತೀನಿ, ಅವಾಗ ನಾನು ಬರ್ತೀನಿ ಅಂತ. ಸೊ ಅದೊಂದು ನೀವು ಐಡಿಯಾ ಹೇಳ್ತಿದ್ದೀರಾ, ಅದನ್ನ ನೀವು ಹೇಳ್ತಾ ಇದ್ರಿ. ಇವಾಗ ಏನೋ ವೆಬ್ಸೈಟ್ ಜನ ಹೇಳಿದ್ರಿ, ಅದು ಹೇಳಿಲ್ಲ ನೀವು. ಅದು ಮಾತ್ರ ಅಲ್ಲ, ಬಹಳ ಇದೆ. ಯಾಕಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಮ್ಮ ಏರಿಯಾದಲ್ಲಿ ಒಂದು ಹಾಕಿ ಸ್ಟೇಡಿಯಂ ಇದೆ, ನೋಬಡಿ ಯೂಸಸ್ ಇಟ್. ಅದ್ರ ಪಕ್ಕದಲ್ಲೇ ಒಂದು ಸ್ಲಮ್ ಇದೆ, ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಇವಾಗ ಎಸ್ಪೆಷಲಿ ಇವತ್ತಿನ ಸಿನಾರಿಯೋ ನೋಡಿದ್ರೆ ಇಂಡಿಯಾದಲ್ಲಿ ಸ್ಪೋರ್ಟ್ಸ್ಗೆ ಬಹಳ ಅವರು ರೆಕಗ್ನಿಷನ್ ಕೊಡ್ತಾ ಇದ್ದಾರೆ. ಆ ಸ್ಲಮ್ ಹುಡುಗರನ್ನ ಬಂದು ಅಲ್ಲಿ ಒಂದು ಕೋಚ್ ಹೇಳಿ ಅವ್ರಿಗೆ ಒಂದು ಕೋಚಿಂಗ್ ಕೊಟ್ಟರೆ ಸಾಯಂಕಾಲ, ಯಾರು ಗೊತ್ತು ನಾಳೆ ಅವರಿಂದನೇ ಒಬ್ಬರು ದೊಡ್ಡ ಹಾಕಿ ಪ್ಲೇಯರ್ ಆಗ್ಬೋದಲ್ವಾ, ಒಂದು ಹಾಕಿ ಮ್ಯಾಚಸ್ ಮಾಡ್ಬೋದು. ಇವಾಗ ನಮ್ಮ ಇಂಡಿಯಾದವರು ಹಾಕಿ ಪ್ಲೇಯರ್ಸ್ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ, ಅವ್ರು ಗೆದ್ದಿದ್ದಾರೆ ಬೇರೆ, ಅವ್ರನ್ನು ಕರ್ಕೊಂಬಂದು ಒಂದು ಫ್ರೆಂಡ್ಲಿ ಮ್ಯಾಚಸ್. ನಮ್ಮ ಸಿನಿಮಾ ಕಡೆಯಿಂದ ನಾನು ಲಕ್ಕಿ ಟೀಮ್ಗೆ ಅವ್ರಿಗೂ ಕೂಡ ಹೇಳಿದ್ದೆ, ಒಂದಷ್ಟು ಹಾಕಿ ಫ್ರೀ ಕಿಟ್ಸ್ ಕೊಡೋಣ, ಏನೋ ಒಂದು ಲೆಟ್ಸ್ ಕಂಬೈನ್ ಬೋತ್. I think the biggest reward God can give you is giving and sharing. To be able to do that, ಅದು ಆ್ಯಕ್ಚುಲಿ ಒಂದು CM ಆಗಿ, ಒಂದು MP ಆಗಿ ಒಂದು ದೊಡ್ಡ ಪುಣ್ಯ ಮಾಡಿರ್ಬೇಕು ನೀವು ಆ ಪೋಸ್ಟ್ ತೊಗೊಳೋದಕ್ಕೆ. ಯಾಕಂದರೆ ಒಂದು ಅವಕಾಶ ಸಿಕ್ಕಿದೆ ನಿಮಗೆ ಜನಕ್ಕೆ ಸೇವೆ ಮಾಡೋದು, ಅದು ಒಬ್ರಿಗೂ ಗೊತ್ತಾಗಲ್ಲ. ಅದರಲ್ಲಿ ಎಷ್ಟು ಶಕ್ತಿ ಇದೆ, ಅದರಿಂದ ಎಲ್ಲರಿಗೂ ಎಷ್ಟು ಒಳ್ಳೇದಾಗೋದಂತ ಬಹಳ ಜನಕ್ಕೆ ಅದು ಗೊತ್ತಿಲ್ಲ. ಅದು ನಾವು ತಿಳ್ಕೊಂಡ್ರೆ ದ ಬಿಗ್ಗೆಸ್ಟ್ ಥಿಂಗ್ ಅಂದರೆ, ನೀವು ಲೈಫಲ್ಲಿ 60-70 ಆದ್ರಿ, ನಿಮ್ಮ ಲೈಫಲ್ಲಿ ನೀವೇನು ಮಾಡಿದ್ರಿ, ಎಷ್ಟು ಜನಕ್ಕೆ ನೀವು ಖುಷಿ ಕೊಟ್ಟಿರ್ತೀರಾ, ಎಷ್ಟು ಜನನ ಬಾಳನ್ನ ನೀವು ಬದಲಾಯಿಸಿರ್ತೀರ, ಎಷ್ಟು ಜನಕ್ಕೆ ನೀವು ಅವ್ರಿಗೆ ಎಜುಕೇಶನ್ ಆಗಲಿ ಏನೋ ಒಂದು ಅಂದರೆ ನಮ್ಗೆ ಸಾರ್ಥಕ ಆಗತ್ತಲ್ವ ನಮ್ಮ ಲೈಫಲ್ಲಿ. ನಾನೊಂದು ನಮ್ಮ ಮನಸ್ಸಾಕ್ಷಿ. ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಅಣ್ಣಾ ಹಜಾರೆ ಒಂದ್ಸತಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳಿದ್ರು ಅವರು, ನೀವು ಎಲೆಕ್ಷನ್ ನಿಂತ್ಕೊಳ್ಳಿ, ಗೆಲ್ಲಿ, ಆಮೇಲೆ ನಿಮ್ದು ಏನ್ ಬೇಕಾದ್ರೆ ನೀವು ಮಾಡ್ಕೋಬೋದಂತ ಮಾಡಿ ಅಂದಾಗ ಅವ್ರು ಒಂದೇ ಮಾತಾಡಿ, ನಾನು ಗೆಲ್ಲಲ್ಲ, ನಂಗೆ ಠೇವಣಿನೂ ಸಿಗಲ್ಲ ಈ ದೇಶದಲ್ಲಿ ಅಂತ. ಯಾಕಂದ್ರೆ ಎಲೆಕ್ಷನ್ ಸಿಸ್ಟಮೇ ಬೇರೆ ತರ ಆಗೋಗ್ಬಿಟ್ಟಿದೆ ಇಲ್ಲಿ. ಅಂದ್ರೆ ದುಡ್ಡಿರೋರು ಮಾತ್ರ ಎಲೆಕ್ಷನ್ ನಿಂತ್ಕೊಳ್ಳೋ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ. ಇವಾಗ ಯಾರೋ ಒಬ್ಬನಿಗೆ ಅನ್ಸುತ್ತೆ ನಾನೇನೋ ಮಾಡ್ಬೇಕು ಅಂತ, ಅವನಿಗೆ ಪರಿಸ್ಥಿತಿನೇ ಇಲ್ವಲ್ಲ ಇಲ್ಲಿ. ಅದ್ ಯಾವ್ದ್ರಲ್ಲಿ ಬರ್ಬೇಕು ಗೊತ್ತಾ ಯೋಚನೆ? ನಮ್ಮಲ್ಲಿ ಬರ್ಬೇಕು. ನಾವು ವೋಟ್ ಹಾಕ್ತಿವ್ರಲ್ಲ, ನಮ್ಮಲ್ಲಿ ಬರ್ಬೇಕು. ನಾವು ಸ್ಯಾಮ್ಸಂಗ್ ಫಾರ್ ಎಕ್ಸಾಂಪಲ್ ದುಡ್ಡು ತಗೊಂಡು ನಾವು ವೋಟ್ ತಗೊಂಡ್ರು ಕೂಡ ಲಾಂಗ್ ರನ್ ಅಲ್ಲಿ ಯಾರಿಗೆ ಬೆನಿಫಿಟ್ ಆಗೋದು? ನಮ್ಗಂತೂ ಅಲ್ಲ, ಅವ್ರಿಗೆ ಬೆನಿಫಿಟ್ ಆಗೋದು. ಏನಂದ್ರೆ ಇಲ್ಲಿ 3 ಜನ ನಿಂತಿರ್ತಾರೆ, 3 ಜನ ದುಡ್ಡು ಕೊಡ್ತಾ ಇದ್ದಾರೆ. ಇವಾಗ ಯಾರೋ ಒಬ್ಬ ಒಳ್ಳೆಯವನು ಕಾಣಿಸ್ತಾ ಇಲ್ಲ ಇಲ್ಲಿ. 3 ಜನ ಕೊಟ್ಟಾಗ ಇವನು ಯೋಚನೆ ಮಾಡ್ತಾನೆ, ಎಲ್ಲರೂ ದುಡ್ಡೇ ಕೊಡ್ತೀಯ ಬಿಡಪ್ಪ, ನಾ ದುಡ್ಡು ಇಸ್ಕೊಂಡ್ರೆ ಓಟ್ ಹಾಕಿ. ಅದೇ ತಪ್ಪು. ಅದು ಬದಲಾವಣೆ ಆಗ್ಬೇಕಾಗಿರೋದು, ಅದು ನಾವು ತಿದ್ಕೋಬೇಕು. ಯಾಕಂದ್ರೆ ಇಷ್ಟು ವರ್ಷ ನಾವು ಅದನ್ನೇ ಮಾಡ್ಕೊಂಡ್ ಬಂದಿದ್ದೀವಿ. ಏನಾಗಿದೆ? ಯಾರು ಉದ್ಧಾರ ಆಗಿದ್ದಾರೆ? ದುಡ್ಡು ಇಸ್ಕೊಳ್ಳದೆ ಓಟ್ ಹಾಕ್ಬೇಕು. ಕರೆಕ್ಟ್. ಇವಾಗ ನಾನು ಅದನ್ನೇ ಹೇಳಿದೆ ಮೊನ್ನೆ, ಇವಾಗ ನಾನು ಪಾಪ್ಯುಲರ್ ಆಗಿದ್ದೀನಿ, ನಾನು ರಮ್ಯ ಆಗಿನಿ ಅಂತ ನಂಗೆ ಮಾತ್ರ ವೋಟ್ ಹಾಕ್ಬೇಡಿ. ನೀವು ಪಾಪ್ಯುಲರ್ ಆಗಿ ಫೇಮಸ್ ಆಗಿರೋ ನೀವು ಯಾವ್ದು ಕೆಲಸ ಮಾಡದೇ ಇದ್ರೆ ಯಾರು ಉದ್ಧಾರ ಆಗ್ತಾರೆ? ಏನ್ ಪ್ರಯೋಜನ ಇದರಿಂದ? ಯಾರು ಏನ್ ಸಾಧಿಸ್ತಾರೆ? ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಪಬ್ಲಿಕ್ ಬುದ್ಧಿ ಉಪಯೋಗಿಸ್ಬೇಕು. ನೀವು ಲಾಂಗ್ ರನ್ ಅಲ್ಲಿ ನಿಮ್ಗೆ ಯಾರಿಗೆ ಬೆನಿಫಿಟ್? ನಿಮ್ಮ ದೇಶ ಉದ್ಧಾರ ಆಗ್ಬೇಕಾ, ನೀವು ಉದ್ಧಾರ ಆಗ್ಬೇಕಂದ್ರೆ ಯು ಶುಡ್ ಯೂಸ್ ಯೋರ್ ಬ್ರೈನ್ಸ್, ಕಮ್ ಔಟ್ ಅಂಡ್ ವೋಟ್. ಆವಾಗಲೇ ನೀವು ಒಬ್ರು ಒಳ್ಳೆ ಕ್ಯಾಂಡಿಡೇಟ್ನ ನೀವು ಬ್ಯಾಕಪ್ ಮಾಡಿದ್ರೆ, ನೀವು ಸಪೋರ್ಟ್ ಕೊಟ್ರೆ ಖಂಡಿತವಾಗ್ಲೂ ನನ್ನಂತವ್ರು ಬಹಳ ಜನ ಬರ್ತಾರೆ. ಇಲ್ಲಿ ನೋಡಿ ಉದಾಹರಣೆಗಳು ತುಂಬಾ ಇದೆ ನಮ್ಮ ಮುಂದೆ. ತುಂಬಾ ಒಳ್ಳೊಳ್ಳೆ ವ್ಯಕ್ತಿಗಳು ನಿಂತ್ಕೊಂಡಿರೋ ಗೆದ್ದಿಲ್ಲ. ತುಂಬಾ ಗ್ರೇಟೆಸ್ಟ್ ವ್ಯಕ್ತಿಗಳು ನಿಂತ್ಕೊಂಡು ಇವ್ರೇನೋ ಮಾಡ್ತಾರಪ್ಪ, ಇವ್ರೇನೋ ಆಗ್ಬೋದಪ್ಪ ಅಂದ್ರೆ ಅವರೆಲ್ಲ ಸೋತೋಗಿದ್ದಾರೆ. ಅದು ಇನ್ನೊಬ್ರಿಗೆ ಹೆಂಗ್ ನಿಂತ್ಕೊಳಕ್ ಮನ್ಸು ಬರುತ್ತೆ? ಇಲ್ಲಿ ದುಡ್ಡಿದ್ರೆ 100% ಗೆಲ್ತಾರೆ ಅಂತ ಚೇಂಜ್ ಆಗ್ಬೇಕು. ಇವಾಗ ಅಕಸ್ಮಾತ್ ಇವಾಗ ಒಬ್ರು ವೋಟ್ ಹಾಕ್ತಾರೆ, ಇವಾಗ ನನ್ ಬಂದು ದುಡ್ಡು ಅವಾಗ್ಲೇ ಗೊತ್ತಾಗತ್ತಲ್ಲ, ಇವ್ರು ಇವಾಗ ದುಡ್ಡು ಕೊಡೋರು ನಾಳೆ ಪತ್ತೆನೇ ಇರಲ್ಲ, ಅವ್ರು ದುಡ್ಡು ಮಾಡ್ಕೋತಾರೆ, ನಾವೆಲ್ಲಿ ದುಡ್ಡು ಮಾಡ್ಕೋತೀವಿ. ಅದನ್ನ ನಾವು ಯೋಚನೆ ಮಾಡ್ಬೇಕು. ನಾನು ತಗೊಳ್ಳಲ್ಲ ದುಡ್ಡು,
ನಮ್ಮ ದೇಶ ಉದ್ಧಾರ ಇಲ್ಲ, ಆಗ್ಬೇಕು. ನಾನು ನಾನು ಇವಾಗ- ಒಳ್ಳೆಯವರು ಯಾರಾದ್ರೂ ಇದ್ರೆ ಇಲ್ಲಾಂದ್ರೆ ವೋಟು ಮಾಡಬಾರ್ದು. ಇಲ್ಲ ಕೇಳಿ, ನಾನಿವಾಗ ದುಡ್ಡು ತಗೊಳ್ಳೋನಾಗ ಹೇಳ್ತೀನಿ, ಒಬ್ಬ ಯಾವುದೋ ಒಂದು ನಾನೊಂದು ಹಮ್ಮಲ್ಲಿ ಇದ್ದೀನಿ, ನನಗಿವಾಗ ಅರ್ಜೆಂಟ್ ಒಂದು 3,000 ರೂಪಾಯಿ ಬೇಕು, ಎಲೆಕ್ಷನ್ ಬಂದ್ಕೂಡಲೇ ನನಗೊಂದು ಖುಷಿ. ಆಮೇಲೆ ನಾನು ಕೆಲಸದಿಲ್ದಿರೋ ಒಬ್ಬ ನಿರುದ್ಯೋಗಿ, ಓಕೆನಾ, ನಾನೊಬ್ಬ ಹುಡುಗ, ನಾನೊಂದು 50 ಜನ ಗ್ಯಾಂಗ್ ಸೇರಿಸ್ಕೊತೀನಿ, ಒಂದು ತಿಂಗಳು ನನ್ನ ಲೈಫ್ ಸಖತ್ತಾಗಿರುತ್ತೆ. ಇವಾಗ ಯಾರೋ ಒಬ್ಬ ಪೊಲಿಟಿಷಿಯನ್ ಹಿಂದೆ ಬಿದ್ದುಬಿಟ್ರೆ ಅವ್ನು ನನಗೆ ಫುಲ್ ಸರ್ವ್ ಮಾಡ್ಕೊಂಡಿರ್ತಾನೆ, ಚೆನ್ನಾಗಿ ಗುಂಡು ತುಂಡು ಎಲ್ಲ ಕೊಟ್ಕೊಂಡು ದುಡ್ಡು ಗಿಟ್ಟು ಕೊಟ್ಕೊಂಡು ಖುಷಿಯಾಗಿ ಓಡಾಡಿಕೊಂಡು ಒಂದು ಸಪೋರ್ಟ್ ಮಾಡ್ತೀನಿ. ಸೊ ಈ ಪರಿಸ್ಥಿತಿ ಇದೆಯಲ್ಲ, ಇದಕ್ಕೇನು ಮಾಡ್ತೀರಾ ನೀವು? ನೀವು ಯೋಚನೆ ಮಾಡಿ, ನಿಮ್ಗೆ 1 ತಿಂಗಳು ಮುಖ್ಯನೋ ಅಥವಾ ನಿಮ್ಗೆ 10 ವರ್ಷ ಮುಖ್ಯನೋ? ನಿಮ್ಗೆ ದೇಶ ಉದ್ಧಾರ ಆಗ್ಬೇಕಾ ಅಥವಾ ನೀವು 1 ತಿಂಗಳಲ್ಲಿ ನೀವು ಓಕೆ, ಇವಾಗ ನೀವು ಜನಗಳು ಹೇಳ್ತಾ ಇದ್ದೀರಾ, ಜನಗಳು ನೀವು ಯೋಚನೆ ಮಾಡಬೇಕು ಅಂತ, ಬಟ್ ನೀವು ಆಸ್ ಎ ಲೀಡರ್ ಆಗಿ ಇದಕ್ಕೇನು ಪರಿಹಾರ ಕೊಡ್ತೀರಾ? ನೀವು ಜನಗಳು ಯೋಚನೆ ಮಾಡ್ತಿಲ್ಲ. ನಾವು ಸ್ಯಾಕ್ರಿಫೈಸ್ ಮಾಡಿ, ಅದು ಗೊತ್ತಾ, ಟೈಮ್ ತಗೊಳುತ್ತೆ. ಇವತ್ತು ನಾನು ಆ ನಿರ್ಧಾರ ತಗೋತೀನಿ ಅನ್ಕೊಳ್ಳಿ. ಇವಾಗ ಒಬ್ರು ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ನಾನು ಒಬ್ರು ಒಳ್ಳೆ ಕ್ಯಾಂಡಿಡೇಟ್ಗೆ ನಾನು ವೋಟ್ ಹಾಕಿದ್ರೆ ಅವರು ನಾಳೆ ಒಂದು ಒಳ್ಳೇದು ಮಾಡ್ತಾರೆ. ಅವಾಗ ಅವರು ಒಂದು ಎಜುಕೇಷನ್ ಆಗಿರಲಿ, ಒಬ್ಬರಿಗೆ ಸೊಸೈಟಿದಲ್ಲಿ ರೋಡ್ ಡೆವಲಪ್ಮೆಂಟ್ ಏನಾಗಿ, ಸ್ಯಾನಿಟೇಷನ್, ಯಾವುದೇ ಆಗಿರಲಿ, ಅದು ಬದಲಾವಣೆ ಸ್ಲೋ ಆಗಿ ಆಗ್ತಾ 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 ಜನಕ್ಕೂ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ರೇಸ್ ಆದಾಗ ಅವ್ರಿಗೂ ಒಂದು ಧೈರ್ಯ ಬರುತ್ತೆ. ಅವಾಗಿಂದ ವಿ ಕ್ಯಾನ್ ರ್ಯಾಡಿಕೇಟ್ ಕರಪ್ಷನ್. ಟೈಮ್ ತಗೊಳುತ್ತೆ, ಬಟ್ ಅದು ಬದಲಾವಣೆ ಬರುತ್ತೆ. 60 ವರ್ಷಗಳಾಗ್ತಾ ಬಂತು. ಅದು ಅವಾಗ ಉಪ್ಪಿ ಇನ್ನ ಫ್ಯೂಚರ್ ಆಗಿದ್ದಾಯ್ತು, ಬಿಟ್ಬಿಡಿ. ನೆಕ್ಸ್ಟ್ ಇವಾಗ ಹೇಳಿ, ಇದನ್ನ ಡ್ರಾಸ್ಟಿಕ್ ಚೇಂಜ್ ಮಾಡೋದು ಹೇಗೆ ಅಂತ ನಾನು ಕೇಳ್ತಿರೋ. ಈಗ ರಮ್ಯಾ ಬಂದಿದ್ದಾರೆ, ರಮ್ಯಾ ದುಡ್ಡು ಕೊಡೋದು ಬೇಕಾಗಿಲ್ಲ, ರಮ್ಯಾ ಮುಖ ನೋಡ್ಕೊಳ್ಳೆ ಓಟ್ ಹಾಕ್ಬಿಡ್ತಾರೆ. ಓ ರಮ್ಯಾ ಅಂದ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ. ಇಲ್ಲ, ಅದೇ ನಾನು ಹೇಳೋದು, ಪ್ಲೀಸ್ ದಯವಿಟ್ಟು ಆ ಥರ ನೀವು ತಪ್ಪು ಮಾಡಕ್ಕೆ ಹೋಗ್ಬಿಡಿ. ಬಿಕಾಸ್ ಇಟ್ಸ್ ಅ ಸೀರಿಯಸ್ ಬಿಸ್ನೆಸ್. ಪಾಲಿಟಿಕ್ಸ್ ಅಂದರೆ ತುಂಬ ಯೋಚನೆ ಮಾಡೋದು ವಿಷಯ. ಅದು ತುಂಬ ನಿಮಗೆ ದೇಶದ ಮೇಲೆ ಅಭಿಮಾನಿ ಇದ್ರೆ ನೀವು. ಒಂದು ಪ್ರಶ್ನೆ ಕೇಳ್ತೀನಿ, ನೀವೊಂದು ತುಂಬ ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ನಮ್ಮ ದೇಶದಲ್ಲಿ ಶಿವರಾಮ್ ಕಾರಂತರ ಎಲೆಕ್ಷನ್ ನಿಂತಿದ್ರು, KE ರಾಧಾಕೃಷ್ಣ ಅವ್ರ ಎಲೆಕ್ಷನ್ ನಿಂತಿದ್ರು, ಪ್ರಕಾಶ್ ಬೆಳವಡಿ ಅವ್ರು ನಿಂತಿದ್ರು. ಅಂದರೆ ಒಂದೊಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ರು, ಅವರೆಲ್ಲ ಸೋತ್ ಹೋದ್ರು. ಕ್ಯಾಪ್ಟನ್ ಗೋಪಿನಾಥ್ ಅವ್ರು ನಿಂತಿದ್ರು, ಸೋತ್ ಹೋದ್ರು. ಯಾಕೆ ಸೋತ್ರು? ಅದೇ ನಾನು ಕೇಳ್ತಾ ಇರೋದು. ಅದನ್ನೆಲ್ಲ ನೋಡಿದಾಗ ಇನ್ನೊಬ್ರು ಹೆಂಗೆ ಬರ್ತಾರೆ ಮುಂದೆ? ನಾನು ಹೇಳಿದೇನೆಂದರೆ, ನನ್ನ ಪ್ರಕಾರ ಆ ಸೋತ್ ಹೋಗಿರೋಂಥ ಯಾಕೆ ಸೋತ್ ಹೋದ್ರು ಅನ್ನೋ ಪ್ರಶ್ನೆಗೆ ರಮ್ಯಾ ಅವರು ಉತ್ತರ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ಹೇಗೆ ಅಂತ ನನಗನ್ಸುತ್ತೆ. ನಾನು ಸುಮ್ಮನೆ ಚಿಕ್ಕದಾಗಿ ಅನಲೈಸ್ ಮಾಡ್ತಾ ಇದ್ದೀನಿ. ಈಗ ನೀವು ಯಾವುದೋ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ನೀವು ಅಲ್ಲಿ ಬಂದು ಎಲೆಕ್ಷನ್ಗಿನ ಒಂದು ತಿಂಗಳ ಮುಂಚೆ ಇವರು ಅನೌನ್ಸ್ ಆಗ್ತಾರೆ, ಈ ಪಾರ್ಟಿಯಿಂದ ಈ ಕ್ಯಾಂಡಿಡೇಟ್ ಅವ್ರು ಬಂದು ಅಲ್ಲಿ ಓಡಾಡ್ತಾರೆ. ಅವ್ರು ತುಂಬ ಒಳ್ಳೆ ವ್ಯಕ್ತಿ ಇರ್ಬೋದು, ಅವ್ರ ಇಂಟೆನ್ಷನ್ ಚೆನ್ನಾಗಿರ್ಬೋದು, ಬಟ್ ಏನಂದರೆ ಆ ವ್ಯಕ್ತಿಗಳಿಗೆ ಇವ್ನು ನಮ್ಮವನು ಅಂತ ಅನ್ಸೋಕೆ ಸಾಧ್ಯನೇ ಇಲ್ಲ. ಈಗ ನಮಗೆ ರಾಧಾಕೃಷ್ಣ, ಕ್ಯಾಪ್ಟನ್ ಗೋಪಿನಾಥ್ ಗೊತ್ತು, ಸ್ಲಮ್ ಇರೋರಿಗೆ ಏನು ಗೊತ್ತು? ಅವ್ರು ನಮ್ಮವರು, ಇವ್ರು ಕೆಲಸ ಮಾಡ್ತಾರೆ, ನಮ್ಮ ಜೊತೆಗೆ ಇರ್ತಾರೆ ಅಂತ ಅನ್ಸಲ್ಲ. ಈಗ ಕರಪ್ಟ್ ಕ್ಯಾಂಡಿಡೇಟ್ ಇರ್ತಾರಲ್ಲ, ಅವ್ರು ಅಲ್ಲೇ ಇದ್ದು ಫಂಕ್ಷನ್ ಮಾಡ್ತಾರೆ, ಲೌಡ್ ಸ್ಪೀಕರ್ ಹಾಕ್ತಾರೆ, ಏನೇನೋ ಮಾಡ್ತಾರೆ, ದುಡ್ಡು ಕೊಡ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ, ಅವ್ರು ತಪ್ಪೇ ಮಾಡ್ತಿರ್ತಾರೆ, ಬಟ್ ಅವ್ರು ಹತ್ರ ಆಗ್ತಿರ್ತಾರೆ ಜನರಿಗೆ. ಅದಕ್ಕೆ ನಾನು ಹೇಳೋದು, ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಗ್ರಾಸ್ ರೂಟ್ ಲೆವೆಲಲ್ಲಿ ನಾವು ಕೆಲಸ ಮಾಡೋದು, ಅದು ತುಂಬಾ ಮುಖ್ಯ. ಅದಕ್ಕೆ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಅಲ್ಲಿ ಜನ ಜೊತೆ ನಾವು ಮಿಂಗಲ್ ಆಗಿ ಅವ್ರ ಸಮಸ್ಯೆಗಳು ಏನು ತಿಳ್ಕೊಳ್ಳೋದು, ಇದು ಹೆಂಗೆ ಫಂಕ್ಷನ್ ಆಗುತ್ತೆ ಅಂತ ನಾವು ನೋಡ್ಕೊಂಡು. ರಮ್ಯಾ ನೋಡ್ಕೊಂಡು ಎಲ್ಲ ಮರ್ತ್ಬಿಡ್ತಾರೆ. ರಮ್ಯಾ ನೋಡ್ಕೊಂಡು ಹಂಗೆ ಕೂತಿರ್ತಾರೆ. ರಮ್ಯಾ ಏನ್ ಹೇಳ್ತಿದ್ರೆ ಬೇಕಾಗಿಲ್ಲ, ರಮ್ಯಾ ನೋಡ್ಕೊಂಡೆ ನೋಡೋ ರಮ್ಯಾ ದಯವಿಟ್ಟು ನೋಡಿ, ದೇಶದ ಬಗ್ಗೆ ಯೋಚನೆ ಮಾಡಿ, ಎಲೆಕ್ಷನ್ ವೋಟ್ ಹಾಕ್ತೀವಿ ನಿಮಗೆ ಹಾಕ್ತೀವಿ. ಅಲ್ಲ ನೀವು ಒಳ್ಳೆ ಕ್ಯಾಂಡಿಡೇಟ್, ರಮ್ಯಾ ಅವರೇ ನಿಮ್ಮ ಪಿಕ್ಚರ್ ಸೂಪರ್ ಅಂತ ವಿಸಿಲ್ ಹೊಡಿತಾರೆ. ಏನ್ ಮಾಡ್ತೀರಾ ನೀವು? ಇಲ್ಲ ಪ್ಲೀಸ್, ಇದೆಲ್ಲ ಇಲ್ಲ ಆ ಥರ ಸೀರಿಯಸ್ಲಿ. ಅದು ಇಲ್ಲ ಇಲ್ಲಿ ಆಗಿದೆ. ನೋ ಜೋಕ್ಸ್ ಅಲ್ಲ, ಇರೋ ವಿಷಯ ಇದು, ಸತ್ಯ ಇದು. ಇರೋ ವಿಷಯ ಅಲ್ಲ ಖಂಡಿತ. ನಾನು ನೆನ್ನೆ ಕ್ಯೂ ನಿಂತ್ಕೊಂಡಿರುವಾಗ ನಾನು ಇದ್ದಾಗ್ತಾ ಇರುವಾಗ ಹುಡುಗಿರಿದ್ರು ಅಲ್ಲಿ. ದೇ ವಾಸ್ ಸೋ ಸೀರಿಯಸ್. ಬಟ್ ನಂಗೆ ತುಂಬ ಖುಷಿ ಆಯ್ತು ಗೊತ್ತಾ. ನಾನು ಅನ್ಕೊಂಡಿಲ್ಲ ಅಷ್ಟೊಂದು ಹುಡುಗಿರು ನೋಡ್ತೀನಂತ. ಆ ಧೈರ್ಯ ಬರಬೇಕು ಹೆಣ್ಮಕ್ಳು. ಪ್ಲಸ್ ಈ 33% ರಿಸರ್ವೇಷನ್ ಬಿಲ್ ಬಂದ್ರಂತೂ ನಂಗೆ ತುಂಬ ಖುಷಿ ಆಗುತ್ತಪ್ಪ, ನಿಜವಾಗ್ಲೂ. ಇಲ್ಲಿ ಬೇರೆ ತರದ್ ಮತ್ತೆ ಯಾಕೆ ವೆರಿ ಹ್ಯಾಪಿ. ಹೆಣ್ಮಕ್ಳು ಬರಬೇಕು. ಐ ಥಿಂಕ್ ಮೋರ್ ದೆನ್ ಮೆನ್, ವಿಮೆನ್ ಆರ್ ಮೋರ್ ಎಫಿಷಿಯಂಟ್. ನಾವು ಮನೇನು ನೋಡ್ಕೋತೀವಿ, ಮಕ್ಳು ನೋಡ್ಕೋತೀವಿ, ಒಂದ್ಸತಿ ನಾನು ಇದೊಂದು ಇನ್ಸಿಡೆಂಟ್ ಕೆಲಸನೂ ಮಾಡ್ತೀವಿ. ಹೇಳಿ ಒಂದ್ ನಿಮಿಷ. ಅಣ್ಣ ಅವ್ರನ್ನ ನಾನು ಒಂದ್ಸತಿ ಈ ತರ ಕ್ವಶನ್ ಕೇಳಿದ್ದೆ. ಅಣ್ಣ ಅಂದ್ರೆ ನನಗೆ ಅಪ್ಪಾಜಿ ಅವ್ರನ್ನ, ಅಣ್ಣ ನೀವ್ ಯಾಕೆ ಬಂದು ಏನಾರ CM ಆಗ್ಬಿಟ್ಟು ಏನಾರ ಮಾಡ್ಬೋದಲ್ಲ ನೀವು ಎಲ್ಲ ಯಾಕೆ ನಿಮ್ಗೆ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ? ತುಂಬಾ ನಾವ್ ಇಬ್ಬರೇ ಜೊತೆಲಿದ್ದಾಗ ಒಂದ್ಸತಿ ಅವ್ರು ಹೇಳಿದ್ರು, ನಾನು ಚೀಫ್ ಮಿನಿಸ್ಟರ್ ಆಗ್ಬೇಕಾ? ಯಾರ ಕಳ್ತನ ಮಾಡಿದ್ರೆ ಕೈ ಕತ್ತರಿಸ್ಬಿಡ್ತೀನಿ, ದರೋಡೆ ಮಾಡಿದ್ರೆ ತಲೆ ಕತ್ತರಿಸ್ಬಿಡ್ತೀನಿ, ಒಪ್ಕೊಂತೀರಾ? ನಾನು CM. ಅಂದರೆ ಅವರಲ್ಲಿ ಎಷ್ಟು ಇದಿರ್ಬೇಕು ಅವ್ರಿಗೆ, ಅಂದರೆ ಅವ್ರು ಎಷ್ಟು ಅನುಭವ ಅವ್ರಿಗೆ, ಒಂದು ನಡೆದಾಡೋ ಯೂನಿವರ್ಸಿಟಿ ಅವರು, ಅವ್ರಿಗೆ ಆ ಫೀಲ್ ಆಗಿರ್ಬೇಕು ಅಂದರೆ ಹೆಂಗೆ ಹೇಳಿ? ಯಾಕಂದರೆ ಇಲ್ಲಿ ಹಿಂಗಿದ್ದಾರೆ ಅಂತ ಅವ್ರಿಗೆ ಅನುಭವ. ಈ ಜನಗಳು, ನಾನು ಜನಗಳಿಗೆ ಬೈತೀನಿ, ಜನ ವಿಸಿಲ್ ಹೊಡಿತಾರೆ ಥಿಯೇಟ್ರಲ್ಲಿ, ಯಾಕೆ ಹೇಳಿ? ನಿಜ, ಅದು ಅವ್ರಿಗೂ ಗೊತ್ತಿರುತ್ತೆ. ಹೌದು, ಯಾಕಂದ್ರೆ ಇಂಥ ಪರಿಸ್ಥಿತಿ ಇರ್ಬೇಕಾದ್ರೆ ನಮ್ದೊಂದು ಡ್ರಾಸ್ಟಿಕ್ ಚೇಂಜ್ ಆಗಬೇಕು. ನಿಧಾನ ಆಗ್ಲಿ ಇನ್ನೂ ಹಿಂಗೆ ಇರ್ತಾರೆ ಇವರು.
ಇದು ಸ್ಲೋ ಇದಲ್ಲ, ಒಂದೇನೋ ಒಂದು ಡ್ರಾಸ್ಟಿಕ್ ಚೇಂಜ್ ಆಗಬೇಕು, ಒಂದೇನೋ ಇವರು ಒಂದು ಡ್ರಾಸ್ಟಿಕ್ ಚೇಂಜ್ ನಮ್ಮಿಬ್ಬರಿಗೂ ಹೇಳ್ತಾ ಇದ್ರು. ಅಂದ್ರೆ ಅವ್ರು ಬಂದ್ರೆ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಅಪ್ಪ ಅಮ್ಮನ ದುಡ್ಡು ಯಾರ ಮಕ್ಳಿಗೂ ಬರಬಾರ್ದು ಅಂತ. ಅಪ್ಪ ಅಮ್ಮನ ಆಸ್ತಿ ಯಾ ಅದು ಆಕ್ಚುಲಿ ಐ ಅಗ್ರಿ ವಿತ್ ಯು. ಯಾಕಂದ್ರೆ ಇವತ್ತಿನ ಯುವಕರು ತುಂಬಾ ಸೆಲ್ಫ್ ಮೇಡ್ ಉಪ್ಪಿ ಅವರೇ. ಅವ್ರಿಗೆ ಸ್ವಾಭಿಮಾನ ತುಂಬಾ ಇದೆ. ಅವ್ರ ಅಪ್ಪ ಅಮ್ಮ ಅಲ್ಲ, ಮಕ್ಕಳು ಒಪ್ಕೊಳ್ತಾರೆ, ತಂದೆ ತಾಯಿಗಳು ಒಪ್ಕೊಳ್ಳಲ್ಲ, ಯಾಕಂದ್ರೆ ಅವ್ರು ತುಂಬಾ ಗಳಿಸ್ಬಿಟ್ಟಿರ್ತಾರೆ, ಯಾರಿಗೆ ಕೊಡ್ಬೇಕಂತ ಅಲ್ಲ ನೋಡಿ, ಮೊನ್ನೆ ನನಗೊಂದು ಯೋಚನೆ ಬಂತು, ಇದು ಪ್ರಾಕ್ಟಿಕಲಿ ಪಾಸಿಬಲ್ ಅಥವಾ ವಯಬಲ್ ಗೊತ್ತಿಲ್ಲ, ಸುಮ್ಮನೆ ಒಂದು ರಫ್ ಐಡಿಯಾ. ಯಾಕೆ ಕರಪ್ಷನ್ ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದಾರಲ್ಲ, ಏನೇ ಕಮಿಟಿಗಳಾಗ್ಲಿ ಇನ್ನೊಂದಾಗ್ಲಿ, ಅಲ್ಲಿ ಮತ್ತೆ ನಮ್ಮವರೇ ಬರ್ತಾರೆ ಅಲ್ಲಿ, ಓಕೆನಾ? ಅವ್ನು ಕರಪ್ಟ್ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಅವ್ರಿಗೆ ಇನ್ನೊಂದು ವಾಚ್ ಡಾಗ್ ಇರ್ಬೇಕು, ಅವ್ನು ಕರಪ್ಟ್ ಆಗಲ್ಲ, ಓಕೆನಾ? ಈ ತರ ವಿಷಯ ಇದೆ, ಓಕೆನಾ? ಇದರಲ್ಲಿ ಈ ವಿಷಯದಲ್ಲಿ ಓಕೆ, ನಮ್ಮಲ್ಲಿ ಈ ಕರೆನ್ಸಿನೇ ಇರಬಾರ್ದು, ಓಕೆನಾ? ಪ್ಲಾಸ್ಟಿಕ್ ಮನಿ. ಅಯ್ಯೋ, ಇವನ್ 10 ರೂಪಾಯಿ ತರಕಾರಿ ತಗೋಬೇಕಾದ್ರೆ ಪ್ಲಾಸ್ಟಿಕ್ ಮನಿ ಇರಬೇಕು. ಇದೊಂದು ಬಂತು ಅನ್ಕೊಳ್ಳಿ, ಸುಮ್ಮನೆ ಅನ್ಕೊಳ್ಳೋಣ, ಕ್ರೆಡಿಟ್ ಕಾರ್ಡ್. ಆಮೇಲೆ ನಾವು ಅಮೆರಿಕ ತರ ಆಗೋಗ್ಬಿಡ್ತೀವಿ ನಾವು. ಅದೇ ಆಗಿರೋದು ಸಮಸ್ಯೆ. ಅಲ್ಲ, ಈ ತರ ಬಂದಾಗ ಹೆಂಗ್ ಕರಪ್ಟ್? ಪ್ರತಿಯೊಂದು ಎವ್ರಿಥಿಂಗ್ ಶುಡ್ ಬಿ ವೈಟ್, ಎವ್ರಿಥಿಂಗ್ ಶುಡ್ ಬಿ ಆ ತರ. ಹೆಂಗಿರುತ್ತೆ ಸರ್, ಇದು ತುಂಬ ಒಳ್ಳೆ ಸಜೆಷನ್ ಕೊಟ್ರಿ ಅಂತ ಅನ್ಕೋತೀನಿ. ಚರ್ಚೆ ಮಾಡೋಣ ಅದ್ರ ಬಗ್ಗೆ. ರಮ್ಯ ಅವರು ಇದ್ದಾರೆ ಇಲ್ಲಿ. ಸೂಪರ್ ಸಾಂಗ್ ಹಾಕಿಲ್ಲ ನೀವು? ಎಕ್ಸಾಕ್ಟ್ಲಿ, ಸೂಪರ್ ಸಾಂಗ್ ಹಾಕಬೇಕಾಗಿದೆ. ಸೊ ಆ ಸೂಪರ್ ಸಾಂಗ್ ನೋಡೋಣ ಮತ್ತು ಇವ್ರ ಜೊತೆಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ.